ಬಾಸ್ ಒಂದು ಕುಲ್ಕೆ ಜ್ಯೂಸ್. ಏ ಲವಾ, ಓ ರೋಹನ್ ಬಾ ಕೂತ್ಕೋ. ಮತ್ತೆ ಏನ್ ಲವ ಒಬ್ಬನೇ ಕೂತ್ಕೊಂಡಿದ್ಯಾ? ಏನ್ ಬೇಸರದಲ್ಲಿದ್ಯಾ? ಏನಿಲ್ಲ ರೋಹನ್, ಬೇಜಾರಾಗಿತ್ತು. ಏನೋ ಒಂದು ಟೆನ್ಷನ್ ಅಲ್ಲಿ ಬಂದು ಕೂತ್ಕೊಂಡು ಜ್ಯೂಸ್ ಕುಡಿತಾ ಇದ್ದೀನಿ. ಏನ್ ಲಾವ ಟೆನ್ಷನ್ 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 ನಿಂದು ಯಾವಾಗ ಟೆನ್ಷನ್ ಅಂತ ಮುಗಿಯೋದೇ ಇಲ್ವಾ? ಏನ್ ಮಾಡೋದು ರೋಹನ್, ಮನೆ ಕಡೆ ಕಷ್ಟ, ಸಾಲ, ವೆಹಿಕಲ್ ಬೇರೆ ತಗೊಂಡ್ಬಿಟ್ಟಿದ್ದೀನಿ. ದುಡಿಮೆ ಬೇರೆ ಆಗ್ತಾ ಇಲ್ಲ, ಕಷ್ಟ ಆಗ್ತಾ ಇದೆ. ಸಾಲಗಳು, ಮನೆ ಅಪ್ಪ ಅಮ್ಮ ಬೇರೆ ವಯಸ್ಸಾಗಿದೆ, ಅವ್ರನ್ನ ನೋಡ್ಕೋಬೇಕು, ಹಾಸ್ಪಿಟ್ಲಿಗೆ ನೋಡ್ಕೋಬೇಕು. ಬ್ರದರ್ ಬೇರೆ ಮದುವೆ ಆಗಿದೆ. ಎಲ್ಲ ಸಾಲಗಳು ನನ್ನ ತಲೆ ಮೇಲೆ ಕೂತ್ಕೊಂಡ್ಬಿಟ್ಟಿದೆ. ನೆಮ್ಮದಿನೇ ಇಲ್ದಂಗಾಗಿದೆ. ನೋಡ್ಲವ, ಕಷ್ಟ ಎಲ್ರಿಗಿದೆ, ನನಗೂ ಕಷ್ಟ ಇದೆ. ಆದ್ರೆ ನಾನೀಗ ನೆಮ್ಮದಿಯಲ್ಲಿದ್ದೀನಿ. ನೆಮ್ಮದಿ ಲೋಕದಲ್ಲಿ ಎಲ್ಲೂ ಹೋದ್ ಸಿಗಲ್ಲ. ನೀವು ಜ್ಯೂಸ್ ಕುಡ್ರಿ, ಟೀ ಕುಡೀರಿ, ಸಾರಾಯಿ ಕುಡೀರಿ, ಏನ್ ಕುಡಿದ್ರು ಸಿಗಲ್ಲ. ಲೋಕ ಬರೀ ಸುಳ್ಳೆ. ಆದ್ರೆ ನಿಜವಾದ ನೆಮ್ಮದಿ ಸಿಗೋದು ಪ್ರಭು ಯೇಸುವಿನಲ್ಲಿ ಮಾತ್ರ. ಆ ಯೇಸುವನ್ನು ಕಂಡ್ಕೊಳ್ಬೇಕಾದ್ರೆ ಒಂದು ಮುಂದಿನ ತಿಂಗಳಲ್ಲಿ ಬರ್ನಿಂಗ್ ಬುಷ್ ಅಂತ ರಿಟ್ರೀಟ್ ಇದೆ ಮಾರ್ಚಲ್ಲಿ 13ರಿಂದ 16 ತಾರೀಕುವರೆಗೆ. ಡಿವೈನ್ ಕಾಲ್ ಸೆಂಟರ್ ಮುಳ್ಕಿ ಅಂತ ಒಂದು ಧ್ಯಾನ ಕೂಟ ಇದೆ. ದಯಮಾಡಿ ಬನ್ನಿ, ಅಲ್ಲಿ ನೋಡಿ ನಿಮ್ಮ ಜೀವನದಲ್ಲಿ ನಿಜವಾಗ್ಲೂ ಯೇಸು ಕ್ರಿಸ್ತರ ಸಮಾಧಾನ ನಿಮ್ಗೆ ಸಿಗುತ್ತೆ. ಸಮಾಧಾನ ಸಿಗುವಾಗ ನಿಮ್ಮ ಜೀವನ ನೆಮ್ಮದಿಯಾಗಿದೆ. ಹೌದು ರೋಹನ್, ನೀವು ಹೇಳಿದಾಗೆ ನಿಮ್ಮ ಮುಖದಲ್ಲಿ ತುಂಬಾ ಸಂತೋಷ ನೆಮ್ಮದಿ ಕಾಣಿಸ್ತಾ ಇದೆ. ಅಂದ್ರೆ ನನಗೂ ಕೂಡ ಬರ್ಬೇಕು ಅನಿಸ್ತಿದೆ. ನಾನು ಕೂಡ ಬರ್ತೀನಿ.